ಹನುಮಂತ ಯಾಕೆ ಸುಂದರ ಅಂತ ಕರೆಯಲ್ಪಡ್ತಾನೆ ಅಂತ ಹೇಳಿದ್ರೆ ಎರಡು ಕಾರಣ. ಒಂದೇನಂತ ಹೇಳಿದ್ರೆ ಹನುಮಂತ ನೋಡ್ಲಿಕ್ಕೆ ತುಂಬಾ ಸುಂದರ. 32 ಲಕ್ಷಣ ಅಂತ ಹೇಳ್ತಾರೆ. ಒಂದೊಂದು ಅಂಗ ಈ ರೀತಿ ಇರಬೇಕು ಎಲ್ಲ ಹೇಳ್ಕೊಂಡು ಹೋಗ್ತಾರೆ ಶಾಸ್ತ್ರದಲ್ಲಿ. ಆ 32 ಲಕ್ಷಣಗಳಿಂದ ಕೂಡಿದ ಅತ್ಯಂತ ಸುಂದರ ಯಾರು ಅಂತ ಹೇಳಿದ್ರೆ ಹನುಮಂತ. ಅದಕ್ಕಾಗಿಯೇ ರಾಮನಿಗೂ ಹನುಮಂತನಿಗೂ ಹನುಮಂತ ಯಾಕೆ ಸುಂದರ ಅಂತ ಕರೆಯಲ್ಪಡ್ತಾನೆ ಅಂತ ಹೇಳಿದ್ರೆ ಎರಡು ಕಾರಣ. ಒಂದೇನಂತ ಹೇಳಿದ್ರೆ ಹನುಮಂತ ನೋಡ್ಲಿಕ್ಕೆ ತುಂಬಾ ಸುಂದರ. 32 ಲಕ್ಷಣ ಅಂತ ಹೇಳ್ತಾರೆ. ಒಂದೊಂದು ಅಂಗ ಈ ರೀತಿ ಇರಬೇಕು ಎಲ್ಲ ಹೇಳ್ಕೊಂಡು ಹೋಗ್ತಾರೆ ಶಾಸ್ತ್ರದಲ್ಲಿ. ಆ 32 ಲಕ್ಷಣಗಳಿಂದ ಕೂಡಿದ ಅತ್ಯಂತ ಸುಂದರ ಯಾರು ಅಂತ ಹೇಳಿದ್ರೆ ಹನುಮಂತ. ಅದಕ್ಕಾಗಿಯೇ ರಾಮನಿಗೂ ಹನುಮಂತನಿಗೂ ಹನುಮಂತ ಯಾಕೆ ಸುಂದರ ಅಂತ ಕರೆಯಲ್ಪಡ್ತಾನೆ ಅಂತ ಹೇಳಿದ್ರೆ ಎರಡು ಕಾರಣ. ಒಂದೇನಂತ ಹೇಳಿದ್ರೆ ಹನುಮಂತ ನೋಡ್ಲಿಕ್ಕೆ ತುಂಬಾ ಸುಂದರ. 32 ಲಕ್ಷಣ ಅಂತ ಹೇಳ್ತಾರೆ. ಒಂದೊಂದು ಅಂಗ ಈ ರೀತಿ ಇರಬೇಕು ಎಲ್ಲ ಹೇಳ್ಕೊಂಡು ಹೋಗ್ತಾರೆ ಶಾಸ್ತ್ರದಲ್ಲಿ. ಆ 32 ಲಕ್ಷಣಗಳಿಂದ ಕೂಡಿದ ಅತ್ಯಂತ ಸುಂದರ ಯಾರು ಅಂತ ಹೇಳಿದ್ರೆ ಹನುಮಂತ. ಅದಕ್ಕಾಗಿಯೇ ರಾಮನಿಗೂ ಹನುಮಂತನಿಗೂ ಹನುಮಂತ ಯಾಕೆ ಸುಂದರ ಅಂತ ಕರೆಯಲ್ಪಡ್ತಾನೆ ಅಂತ ಹೇಳಿದ್ರೆ ಎರಡು ಕಾರಣ. ಒಂದೇನಂತ ಹೇಳಿದ್ರೆ ಹನುಮಂತ ನೋಡ್ಲಿಕ್ಕೆ ತುಂಬಾ ಸುಂದರ. 32 ಲಕ್ಷಣ ಅಂತ ಹೇಳ್ತಾರೆ. ಒಂದೊಂದು ಅಂಗ ಈ ರೀತಿ ಇರಬೇಕು ಎಲ್ಲ ಹೇಳ್ಕೊಂಡು ಹೋಗ್ತಾರೆ ಶಾಸ್ತ್ರದಲ್ಲಿ. ಆ 32 ಲಕ್ಷಣಗಳಿಂದ ಕೂಡಿದ ಅತ್ಯಂತ ಸುಂದರ ಯಾರು ಅಂತ ಹೇಳಿದ್ರೆ ಹನುಮಂತ. ಅದಕ್ಕಾಗಿಯೇ ರಾಮನಿಗೂ ಹನುಮಂತನಿಗೂ ಹನುಮಂತ ಯಾಕೆ ಸುಂದರ ಅಂತ ಕರೆಯಲ್ಪಡ್ತಾನೆ ಅಂತ ಹೇಳಿದ್ರೆ ಎರಡು ಕಾರಣ. ಒಂದೇನಂತ ಹೇಳಿದ್ರೆ ಹನುಮಂತ ನೋಡ್ಲಿಕ್ಕೆ ತುಂಬಾ ಸುಂದರ. 32 ಲಕ್ಷಣ ಅಂತ ಹೇಳ್ತಾರೆ. ಒಂದೊಂದು ಅಂಗ ಈ ರೀತಿ ಇರಬೇಕು ಎಲ್ಲ ಹೇಳ್ಕೊಂಡು ಹೋಗ್ತಾರೆ ಶಾಸ್ತ್ರದಲ್ಲಿ. ಆ 32 ಲಕ್ಷಣಗಳಿಂದ ಕೂಡಿದ ಅತ್ಯಂತ ಸುಂದರ ಯಾರು ಅಂತ ಹೇಳಿದ್ರೆ ಹನುಮಂತ. ಅದಕ್ಕಾಗಿಯೇ ರಾಮನಿಗೂ ಹನುಮಂತನಿಗೂ ಹನುಮಂತ ಯಾಕೆ ಸುಂದರ ಅಂತ ಕರೆಯಲ್ಪಡ್ತಾನೆ ಅಂತ ಹೇಳಿದ್ರೆ ಎರಡು ಕಾರಣ. ಒಂದೇನಂತ ಹೇಳಿದ್ರೆ ಹನುಮಂತ ನೋಡ್ಲಿಕ್ಕೆ ತುಂಬಾ ಸುಂದರ. 32 ಲಕ್ಷಣ ಅಂತ ಹೇಳ್ತಾರೆ. ಒಂದೊಂದು ಅಂಗ ಈ ರೀತಿ ಇರಬೇಕು ಎಲ್ಲ ಹೇಳ್ಕೊಂಡು ಹೋಗ್ತಾರೆ ಶಾಸ್ತ್ರದಲ್ಲಿ. ಆ 32 ಲಕ್ಷಣಗಳಿಂದ ಕೂಡಿದ ಅತ್ಯಂತ ಸುಂದರ ಯಾರು ಅಂತ ಹೇಳಿದ್ರೆ ಹನುಮಂತ. ಅದಕ್ಕಾಗಿಯೇ ರಾಮನಿಗೂ ಹನುಮಂತನಿಗೂ ಹನುಮಂತ ಯಾಕೆ ಸುಂದರ ಅಂತ ಕರೆಯಲ್ಪಡ್ತಾನೆ ಅಂತ ಹೇಳಿದ್ರೆ ಎರಡು ಕಾರಣ. ಒಂದೇನಂತ ಹೇಳಿದ್ರೆ ಹನುಮಂತ ನೋಡ್ಲಿಕ್ಕೆ ತುಂಬಾ ಸುಂದರ. 32 ಲಕ್ಷಣ ಅಂತ ಹೇಳ್ತಾರೆ. ಒಂದೊಂದು ಅಂಗ ಈ ರೀತಿ ಇರಬೇಕು ಎಲ್ಲ ಹೇಳ್ಕೊಂಡು ಹೋಗ್ತಾರೆ ಶಾಸ್ತ್ರದಲ್ಲಿ. ಆ 32 ಲಕ್ಷಣಗಳಿಂದ ಕೂಡಿದ ಅತ್ಯಂತ ಸುಂದರ ಯಾರು ಅಂತ ಹೇಳಿದ್ರೆ ಹನುಮಂತ. ಅದಕ್ಕಾಗಿಯೇ ರಾಮನಿಗೂ ಹನುಮಂತನಿಗೂ ಹನುಮಂತ ಯಾಕೆ ಸುಂದರ ಅಂತ ಕರೆಯಲ್ಪಡ್ತಾನೆ